ಸದ್ಯ ಮಂಡ್ಯ ಜಿಲ್ಲೆಯ ನಾಗಮಂಗಲ ಪರಿಸ್ಥಿತಿ ಬೋಧೆ ಮುಚ್ಚಿದ ಕೆಂಡದಂತಾಗಿದೆ. ಇದಕ್ಕೆ ಕಾರಣ ಎರಡು ಗುಂಪುಗಳ ನಡುವೆ ನಡೆದಿರುವಂತಹ ಘರ್ಷಣೆ. ಗಣಪತಿ ಮೂರ್ತಿಯ ವಿಸರ್ಜನೆಗೆ ಅಂತ ತೆರಳಿದ್ದ ಮೆರವಣಿಗೆ ತದನಂತರದಲ್ಲಿ ಘರ್ಷಣೆಯಾಗಿ ಮಾರ್ಪಾಡಾಗಿದೆ. ಇದಕ್ಕೆ ಕಾರಣ ಏನು? ಇದೆಲ್ಲದರ ಕಂಪ್ಲೀಟ್ ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ, ನೋಡಿ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬದರಿಕೊಪ್ಲಿನಲ್ಲಿ ಸೆಪ್ಟೆಂಬರ್ 11 ಅಂದ್ರೆ ನಿನ್ನೆ ಗಣಪತಿ ಮೂರ್ತಿ ವಿಸರ್ಜನೆ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮುಸ್ಲಿಂ ಮತ್ತು ಹಿಂದೂ ಯುವಕರ ನಡುವೆ ಕೋಮು ಗಲಭೆಯಿಂದಾಗಿ ತೀವ್ರ ಉದ್ವಿಗ್ನ ಪರಿಸ್ಥಿತಿ ನಾಗಮಂಗಲದಲ್ಲಿ ನಿರ್ಮಾಣವಾಗಿದೆ. ನಗರದಲ್ಲಿ ಹಿಂಸಾತ್ಮಕ ಘಟನೆಗಳು ಕೂಡ ನಿನ್ನೆ ತಡರಾತ್ರಿ ನಡೆದಿರುವಂತದ್ದು. ಸದ್ಯ ಸ್ಥಳದಲ್ಲಿ ಪೊಲೀಸರು 144 ಸೆಕ್ಷನ್ ಅನ್ನ ಕೂಡ ಜಾರಿಗೊಳಿಸಿದ್ದಾರೆ. ಕೊನೆಯ 3 ದಿನಗಳಿಂದ ಅಂದ್ರೆ ನಿನ್ನೆ ಮೊನ್ನೆ ಅದರ ಹಿಂದಿನ ದಿನ ಘಟನೆ ನಡೀತಿತ್ತು. ಅಂದ್ರೆ ಗಣಪತಿ ಮೂರ್ತಿಯನ್ನ ಪೂಜೆ ಮಾಡಲಾಗ್ತಾ ಇತ್ತು. ಆದ್ರೆ ಗಣಪತಿ ಮೂರ್ತಿಯ ವಿಸರ್ಜನೆಯ ಸಂದರ್ಭದಲ್ಲಿ ನಿನ್ನೆ ಗಲಾಟೆ ಉಂಟಾಗಿ ಉದ್ವಿಗ್ನ ಪರಿಸ್ಥಿತಿ ಉಲ್ಬಣವಾಗಿದೆ. ನಾಗಮಂಗಲದ ಬದರಿಕೊಪ್ಪಲಿನಲ್ಲಿ ಪ್ರತಿಷ್ಠಾಪಿಸಿದ ಗಣೇಶ ಮೂರ್ತಿಯ ವಿಸರ್ಜನೆ ಮೆರವಣಿಗೆಗೆ ಸಂಪೂರ್ಣ ತಯಾರಿಯನ್ನ ನಡೆಸಿಕೊಳ್ಳಲಾಗಿತ್ತು. ಚಾಮರಾಜನಗರ ಜೇವರ್ಗಿ ರಾಷ್ಟ್ರೀಯ ಹೆದ್ದಾರಿ ಮೈಸೂರು ರಸ್ತೆಯಲ್ಲಿ ಮೆರವಣಿಗೆ ಸಾಗಿತ್ತು. ಈ ಸಂದರ್ಭದಲ್ಲಿ ದರ್ಗಾ ಬಳಿ ಬಂದಾಗ 5 ರಿಂದ 10 ನಿಮಿಷಗಳ ಕಾಲ ದರ್ಗಾ ಬಳಿ ಡ್ಯಾನ್ಸ್ ಅನ್ನ ಮಾಡಲು ಯುವಕರು ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಮುಸ್ಲಿಂ ಯುವಕರು ಮೆರವಣಿಗೆಯನ್ನ ಬೇಗ ಸಾಗಿಸುವಂತೆ ಸೂಚನೆಯನ್ನ ನೀಡುತ್ತಾರೆ. ಇದರಿಂದ ಮಾತಿನ ಚಕಮಕಿ 2 ಗುಂಪುಗಳ ನಡುವೆ ನಡೆಯುತ್ತೆ. ಮಾತಿನ ಚಕಮಕಿ ಮುಂದುವರೆದು ಗಲಾಟೆ ಉಂಟಾಗುತ್ತೆ. ಗಲಾಟೆಯ ನಂತರ ಕಲ್ಲು ತೂರಾಟಗಳು ಆಗಿವೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಹಿಂದೂ ಯುವಕರ ಗುಂಪು ಕೂಡ ಜಿಹಾದಿ ಗುಂಪುಗಳ ಮೇಲೆ ತೀವ್ರವಾಗಿ ಪ್ರತಿಕ್ರಿಯೆಯನ್ನ ತೋರಿಸಿತ್ತು ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. 2 ಸಮುದಾಯಗಳ ನಡುವೆ ಘರ್ಷಣೆ ಉಲ್ಬಣವಾಗಿದೆ ದರ್ಗಾ ಬಳಿ. ಈ ಹಿಂಸಾತ್ಮಕ ಘಟನೆಯ ಪರಿಣಾಮವಾಗಿ ಮುಸ್ಲಿಂ ಮತ್ತು ಹಿಂದೂ ಯುವಕರು ಪರಸ್ಪರ ವಸ್ತುಗಳ ಮೇಲೆ, ಅಂಗಡಿ ಮುಂಗಟ್ಟುಗಳ ಮೇಲೆ ಹಾನಿ ಮಾಡಲು ಮುಂದಾಗಿದ್ದಾರೆ. ಘಟನೆಯ ನಂತರ ಮುಸ್ಲಿಂ ಯುವಕರು ಹಿಂದೂಗಳಿಗೆ ಸೇರಿದ ಅಂಗಡಿಗಳ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಮುಸ್ಲಿಂ ಯುವಕರ ಗುಂಪು ಕೂಡ ಹಿಂದೂಗಳಿಗೆ ಸೇರಿದ ಅಂಗಡಿಗಳ ಮೇಲೆ ದಾಳಿಯನ್ನ ಮಾಡಿರುವಂತದ್ದು ಕಂಡು ಬಂದಿದೆ. ಇದಕ್ಕೆ ಪ್ರತಿಯಾಗಿ ಹಿಂದೂಪರ ಸಂಘಟನೆಗಳು ಮತ್ತು ಯುವಕರು ಮುಸ್ಲಿಂ ಸಮುದಾಯದ ಅಂಗಡಿಗಳು, ಪೇಂಟ್ ಅಂಗಡಿಗಳು, ಬೈಕ್ ಶೋರೂಮ್ಗಳಿಗೆ ಬೆಂಕಿಯನ್ನ ಹಚ್ಚಿ ದಾಳಿ ನಡೆಸಿದ್ದಾರೆ. 2 ಕಡೆಗಳಲ್ಲಿ ವ್ಯಾಪಕ ಹಾನಿಯೂ ಕೂಡ ಸಂಭವಿಸಿದೆ. ಇದರಿಂದ ನಾಗಮಂಗಲ ಪರಿಸ್ಥಿತಿ ಒಂದ್ ರೀತಿ ಬೂದಿ ಮುಚ್ಚದ ಕೆಂಡದಂತಾಗಿದೆ. ಹಿಂಸಾತ್ಮಕ ಘಟನೆಯನ್ನ ನಿಯಂತ್ರಣಕ್ಕೆ ತರುವ ಪ್ರಯತ್ನದಲ್ಲಿ ನಾಗಮಂಗಲ ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 144 ಸೆಕ್ಷನ್ ಅನ್ನ ಜಾರಿಗೊಳಿಸಲಾಗಿದೆ. ಈ ನಿಯಮವನ್ನ ಮುಂದಿನ 3 ದಿನಗಳವರೆಗೆ ಕಠಿಣವಾಗಿ ಪಾಲಿಸಲು ಪೊಲೀಸರು ಕ್ರಮವನ್ನ ಕೂಡ ಕೈಗೊಂಡಿದ್ದಾರೆ. ಸೆಕ್ಷನ್ 144 ಅನ್ನ ಜಾರಿಗೊಳಿಸಿರುವ ಹಿನ್ನೆಲೆಯಲ್ಲಿ ನಾಗಮಂಗಲದಲ್ಲಿ ಹತ್ಯೆ, ಹಿಂಸಾತ್ಮಕ ಕೃತ್ಯಗಳು ಮತ್ತು ಧ್ವಂಸ ಕೃತ್ಯಗಳನ್ನ ತಡೆಯುವ ದಿಟ್ಟ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಎಂದು ಪೊಲೀಸ್ ಅಧಿಕಾರಿ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಈ ಘಟನೆ ಬಗ್ಗೆ ಮಾತನಾಡಿದ ದಕ್ಷಿಣ ವಲಯದ ಐಜಿಪಿ ಬೋರಲಿಂಗಯ್ಯ, ನಾಗಮಂಗಲದಲ್ಲಿ ಈಗ ಪರಿಸ್ಥಿತಿ ಹತೋಟಿಗೆ ಬಂದಿದೆ ಎಂಬ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. 2 ಸಮುದಾಯಗಳ ನಡುವೆ ಉಂಟಾದ ಗಲಭೆಯನ್ನ ನಿಯಂತ್ರಣಕ್ಕೆ ತರಲು ಶಕ್ತಿ ಪ್ರಯೋಗವನ್ನ ಮಾಡಲಾಗಿದೆ. ಅಂದ್ರೆ ಲಾಠಿ ಚಾರ್ಜ್ ಅನ್ನ ಮಾಡಲಾಗಿದೆ. ಈ ಗಲಭೆಯಲ್ಲಿ ಕೆಲವು ಅಂಗಡಿಗಳು ಮತ್ತು ವಾಹನಗಳು ಹಾನಿಗೊಳಗಾಗಿವೆ. ಘಟನೆಯ ತನಿಖೆ ಕೂಡ ಪ್ರಾರಂಭವಾಗಿದೆ ಎಂದು ಸಂಪೂರ್ಣ ಮಾಹಿತಿಯನ್ನ ಬೋರ್ಲಿಂಗಯ್ಯ ನೀಡಿದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿಯವರು ಕೂಡ ಗಲಭೆಯ ಹಿನ್ನೆಲೆಯಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಸ್ಪಷ್ಟನೆಯ ಪ್ರಕಾರ ಮಸೀದಿ ಬಳಿ ಗಣೇಶನ ಮೆರವಣಿಗೆಯನ್ನ ತೀವ್ರವಾಗಿ ಅಂದ್ರೆ ತುಂಬಾ ಸಮಯದವರೆಗೂ ನಿಲ್ಲಿಸಲಾಗಿತ್ತು. ಇದರಿಂದ ಕೋಮು ಸಂಘರ್ಷ ಉಂಟಾಗಿದೆ. ಹಿಂದೂ ಮುಸ್ಲಿಂ 2 ಸಮುದಾಯಗಳ ನಡುವಿನ ಈ ಘರ್ಷಣೆಯನ್ನ ನಿಯಂತ್ರಿಸಲು ಪೊಲೀಸರು ತಕ್ಷಣ ಕ್ರಮ ಕೈಗೊಂಡಿದ್ದಾರೆ ಎಂದು ವಿವರಣೆಯನ್ನ ಡಿಸಿ ನೀಡಿದ್ದಾರೆ. ಹಿಂದೂಪರ ಸಂಘಟನೆಗಳು ಕೂಡ ಈ ಘಟನೆಗೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಹಿಂದೂಪರ ಸಂಘಟನೆಗಳು ಈ ಘಟನೆಯನ್ನ ತೀವ್ರವಾಗಿ ಖಂಡಿಸ್ತಾ ಇರುವಂತದ್ದು ಕೂಡ ಕಂಡು ಬರ್ತಾ ಇದೆ. ಕಲ್ಲು ತೂರಾಟ ನಡೆಸಿದ ಮತ್ತು ಹಿಂಸಾತ್ಮಕ ಕೃತ್ಯಗಳಲ್ಲಿ ಭಾಗಿಯಾದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಹಿಂದೂಪರ ಸಂಘಟನೆಗಳು ಆಗ್ರಹಿಸ್ತಾ ಇದ್ದಾವೆ. ಕಳೆದ ವರ್ಷವೂ ಇದೇ ರೀತಿಯ ಘಟನೆ ಸಂಭವಿಸಿದಾಗ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಹಿಂದೂ ಸಂಘಟನೆಗಳು ತಕ್ಷಣ ದುಷ್ಕರ್ಮಿಗಳನ್ನ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಿವೆ. ಈ ಕುರಿತಂತೆ ಗೃಹ ಸಚಿವ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಗಲಭೆಯ ಸಂಬಂಧ ಗೃಹ ಸಚಿವ ಪರಮೇಶ್ವರ್ ಅವರು ನೀಡಿದ ಹೇಳಿಕೆಯ ಪ್ರಕಾರ ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ಆಕಸ್ಮಿಕವಾಗಿ ಕಲ್ಲು ತೂರಾಟ ನಡೆದಿದೆ. ಇದನ್ನ ಕೋಮು ಗಲಭೆ ಎಂದು ಕರೆಯಲು ಸಾಧ್ಯವಿಲ್ಲ, ಕರೆಯೋದಾದ್ರೆ ತಪ್ಪಾಗುತ್ತೆ ಎಂಬ ಹೇಳಿಕೆಯನ್ನ ಪರಮೇಶ್ವರ್ ಅವರು ನೀಡಿರುವಂತದ್ದು. ಇದು ಸಣ್ಣ ಪ್ರಮಾಣದ ಘಟನೆ ಎಂದು ಕೂಡ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ.
ಇನ್ನು ಪರಿಸ್ಥಿತಿಯ ಮೇಲೆ ಇದೀಗ ನಾಗಮಂಗಲದಲ್ಲಿ ತೀವ್ರ ನಿಗಾವನ್ನು ವಹಿಸಲಾಗಿದೆ. ಆ ಘಟನೆಯ ನಂತರ ನಗರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣಗೊಂಡಿದ್ದು ಪೊಲೀಸರು ಎಲ್ಲಾ ಪ್ರಮುಖ ಸ್ಥಳಗಳಲ್ಲಿ ಗಸ್ತು ತಿರುಗ್ತಾ ಇದ್ದಾರೆ. ಮಂಡ್ಯ ನಾಗಮಂಗಲ ರಸ್ತೆಯಲ್ಲಿ ಸ್ಥಳೀಯ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡುವ ಮೂಲಕ ಪರಿಸ್ಥಿತಿಯನ್ನ ನಿಯಂತ್ರಿಸುವ ಪ್ರಯತ್ನವನ್ನ ಕೂಡ ಮಾಡಿದ್ರು, ಹರಸಾಹಸವನ್ನ ಪಟ್ಟಿದ್ರು. ಈಗ ನಾಗಮಂಗಲ ಪರಿಸ್ಥಿತಿ ತಿಳಿಯಾಗ್ತಿದೆ.